ಎಲ್ಗೋದ್ಲಪ್ಪ ಇವಳು ರಾಣಿ? ಅಯ್ಯ, ಹೇಳ್ದಂಗೆಲ್ಲನ ಸುತ್ತರ್ಕೊಂಡು ಹೋಗ್ತಾಳಲ್ಲ, ಬುತ್ತಿ ತಗೊಂಡೋಗೋದ್ ಬಿಟ್ಟು ಹಿಂಗೆ ಹೋಗ್ತಾ ಇರ್ಲಿ ಇವಳು. ಒಂದಲ್ಲ ಒಂದ್ ದಿವಸ ಸರಿಯಾಗಿ ಮಾಡ್ತೀನಿ ಇವಳಿಗೆ. ಏನ್ ಒಂದ್ ಕ್ಷಣ ಹೊತ್ತು ಮನೆಯಾಗಿರಲ್ಲ. ಅತ್ತೆ, ಚೆನ್ನಾಗಿದ್ದೀರಾ ಅತ್ತೆ? ಹೂ ಕಣೆ ಸಂಪಿಗೆ, ಚೆನ್ನಾಗಿದ್ದೀನಿ. ಬಾ ಬಾ. ಎಷ್ಟು ದಿನ ಆಗಿತ್ತು ನೀನ್ ನೋಡಿ. ಬಾರೆ. ಅಲ್ಲ, ನಿನ್ ಮಗುಗೆ ನಾನು ಮದ್ವೆ ಮಾಡ್ಕೊಂಡಿದ್ದೆ. ನಾನು ಯಾವಾಗ್ಲೂ ನಿನ್ ಸೊಸೆಯಾಗಿ ಇರ್ತಿದ್ನ. ಮಾವನ ಆತನು ಅವ್ರಂತ ಎಣ್ಣೆ ಕುಡ್ದು ಸುಮ್ನೆ ಓಡಾಡೋರು. ಏನ್ ಮಾಡದಮ್ಮ, ನಿಮ್ಮ ಮಾವನ ಕತೆ ಬಿಟ್ಟಾಕು. ಕುಡ್ದೆ ಸತ್ತೆ ಹೋದ. ಅಯ್ಯಪ್ಪ, ನಿಮ್ಮ ಮಾವ ಮಾಡಿದ ಕೆಲ್ಸಕ್ಕೆ ನನ್ನ ಮಗ ಎಷ್ಟು ಕಷ್ಟಪಟ್ಟ. ನನ್ನ ಮಗಳು ಅಷ್ಟೇನೆ, ನನ್ನ ಮಗ ಕಷ್ಟಪಟ್ಟು ಮತ್ತೆ ಆಸ್ತಿನ ಸಂಪಾದನೆ ಮಾಡಿದ್ರು. ಏನ್ ಮಾಡೋದು ಬಿಡು. ಹೇಳ್ದಂಗೆ ಕೇಳಲಿಲ್ಲ ನನ್ನ ಮಗನು ಅವಾಗ. ಅದೇ ಆತ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳು ಯಾರನ್ನ ರಾಣಿ ಅಂಬಳ್ಳ ಕಟ್ಕೊಂಬಂದ. ನಾನು ಇಲ್ದಿದ್ರೆ ನಿನ್ನೆ ಮದುವೆ ಮಾಡ್ಕೊಂತಿದ್ವಿ, ನಾನು ನಿಮ್ಮ ಮಾವನು. ಆಳೆ ನಂಗೆ ಅಂದ್ಕೊಂಡಿದ್ವಿ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತಾನ. ಅಷ್ಟೊಳಗೆ ಇವಳು ಮದುವೆ ಮಾಡ್ಕೊಂಬಂದ. ಇನ್ನೇನ್ ಮಾಡೋದು? ಆಗ ಬಂದೇನೆ ಇರೋನೊಬ್ಬ ಮಗ ಎಲ್ಲಿಗೆ ಹೋಗ್ತಾನೆ ಅಂತ ಮನೆಗೆ ಬಿಟ್ಕೊಂಡ್ವಿ. ಅದು ಅಲ್ಲದೆ ನಮ್ಮ ರಾಧಮ್ಮ ಬೇರೆ ಗಂಡನ್ ಕಳ್ಕೊಂತ ಅವ್ರ ಮನೆಗಿದ್ಲಲ್ಲ. ಯಾಕೆ ಅತ್ತಗೆ ಮಗನು ಹಂಗಾದ್ರೆ ಯಾಕೆ ಅಂತಾನ ಮನೆಗೆ ಬಿಟ್ಕೊಂಡ್ವಿ. ಇನ್ನೇನ್ ಮಾಡೋದು? ಬಾರಿ ಬಾರಿ, ಕುತ್ಕೋ ಬಾ. ಕುಕ್ಕಣೆ, ಎಷ್ಟಂತ ನಿಂತ್ಕೊಂಡಿರ್ತೀಯ? ಅಪ್ರೂಪಕ್ಕೆ ಬಂದೆ. ಕುಕ್ಕ. ಮತ್ತೆ ರಮೇಶ ಎಲ್ಗೋದ? ಅವನು ಅಲ್ಲಕ್ಕೆ ಹೋಗ್ಯಾನಮ್ಮ ಕೆಲಸ ಮಾಡಕ್ಕೆ. ಅವನ ಹೆಂಡತಿ ಎಲ್ಗೋದ್ಲು? ಅವಳು ಹಿಂಗೆ ಎಲ್ಲ ಹೋಗ್ಯವಳೆ. ಬತ್ತಾಳೆ ಬಿಡು. ಮತ್ತೆ ಇನ್ನೇನ್ ಸಮಾಚಾರ? ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರ? ಹ್ಞೂ, ಚೆನ್ನಾಗಿದ್ದಾರತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ರಾಧಾ ಮತ್ತೆ ಮದ್ವೆ ಆಯ್ತಂತೆ, ಈಗ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳ? ಹ್ಞೂ ನಮ್ಮ ಗಂಡ್ಸತ್ ಮೇಲೆ ಒಂಥರ ಆಗ್ಬಿಟ್ಟಿದ್ಲು. ಜೀವನನೇ ಬೇಡ ಅಂತಾನ ಯಾವಾಗ್ಲೂ ಸಪ್ಪು ಕುಕ್ಕೊಂಡಿದ್ದಾಳು. ಯಾವಾಗ್ಲೂ ಕೂಲಿ ಕೆಲ್ಸಕ್ಕೆ ಹೋಗೋದು, ಮನೆ ಕೆಲಸ ಮಾಡೋದೇ ಮಾಡ್ತಿದ್ಲು. ಆಮೇಲೆ ಮದ್ವೆ ಆದ್ಮೇಲೆ ಈಗ ಸುಖವಾಗಿದ್ದಾಳೆ. ಗಂಡನು ಚೆನ್ನಾಗಿ ನೋಡ್ಕೊಂತಾನೆ. ಇದೇ ಊರ್ನಾಗೆ ಪಟೇಲಪ್ಪ. ಹೌದಾ? ಹೆಂಗೋ ಬಿಡು, ಮದ್ವೆ ಆಗಿದ್ಕೆ ಒಳ್ಳೇದಾತು. ಹ್ಞೂ ನಮ್ಮ ಒಳ್ಳೇದಾತು. ನೀನು ಇನ್ನು ಯಾವಾಗ ಮದ್ವೆ ಆಗೋಣ ಅಂತಿದೀಯ? ಅಯ್ಯೋ ರಾಮ, ಯೋಟೊಂದು ವಯಸ್ಸಾತು ನಿನ್ಗೆ. ನೀನು ರಮೇಶನು ಒಂದೇ ವಯಸ್ಸಿನವರು. ಏನ್ ಮಾಡೋದತ್ತೆ, ನಮ್ಗೆ ಇಷ್ಟ ಆಗೋರ ಹುಡುಗ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಹಂಗೆ ಇದೀನಿ. ನೋಡೋಣ ಬಿಡು, ಅದು ಎಲ್ಲೇ ಇದಾನೋ ಏನೋ ನನ್ನ ಕಟ್ಕೆಮಾನು. ಅಲ್ಲ, ನೀನಾದ್ರೂ ಮದ್ವೆ ಮಾಡ್ಕೊಂಡಿದ್ರೆ ಹೆಂಗೋ ಈ ಮನೆಗೆ ಇರ್ತಿದ್ದೆ. ಆ ರಮೇಶ ಹೋಗಿ ಯಾರನ್ನೋ ಮದ್ವೆ ಮಾಡ್ಕೊಂಡ್ ಬಂದ. ಅದ್ ಸರಿ, ರಮೇಶ್ ಮದ್ವೆ ಆಗಿ ಅಲ್ಲೇನೆ 1 ವರ್ಷ 2 ವರ್ಷ ಆತೇನ? ಮಕ್ಳು ಆಗಿಲ್ವೇ? ಮಕ್ಳು ಇಲ್ಲ, ಮರಿ ಇಲ್ಲ. ಇವಳು ಯಾವಳಪ್ಪ? ನಮ್ಮ ಅತ್ತೆ ತಗ ಬಂದು ಇಷ್ಟು ಅನ್ಯೋನ್ಯವ ಮಾತಾಡ್ತಾ ಇದ್ದಾಳೆ. ನಾನು ಎಂದು ನೋಡ್ಲೇ ಇಲ್ಲಲ್ಲ ಇವಳ. ಈ ಮನೆಗೆ ಬಂದಿದ್ದ ಯಾವಳು ಇವಳು? ಸಂಬಂಧಿಕಳ? ನನ್ನ ಗಂಡು ನೋಡಿದ್ರೆ ತುಂಬಾ ಪರಿಚಯ ಇರೋ ತರ ಮಾತಾಡ್ತಾ ಇದ್ದಾಳೆ. ಏನಪ್ಪ ಗ್ರಾಚಾರನ? ನನಗೇನಾದ್ರೂ ಇವಳಿಂದನ? ಅತ್ತೆ, ನನ್ನೇನಾದ್ರೂ ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ವರ್ಷಕ್ಕೊಂದೊಂದಂಗೆ 2 ಮಗಳನ್ನ ಎತ್ತು ನಿನ್ ಕೈ ಕೊಡ್ತಿದ್ದೆ. ಮೊಮ್ಮಕ್ಕಳನ್ನ ಆಡಿಸ್ಕೊಂಡಿರು ಅಂತ ಹೇಳಿ ನಾನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನೀನಂತೂ ಇನ್ನ ನೀನು ಆ ಹುಡುಗಾಟದ ಬುದ್ಧಿನ ಬಿಟ್ಟೇ ಇಲ್ಲ ನೋಡು. ಅಯ್ಯೋ ದೇವ್ರಿ, ಇವಳೇನಪ್ಪ ಇಷ್ಟೊಂದು ಫಾಸ್ಟ್ ಆಗಿದ್ದಾಳೆ? ಅಲ್ಲ, ನಾಚಿಕೆ ಬಿಟ್ಟು ಹೆಂಗ್ ಮಾತಾಡ್ತಾಳೆ ನೋಡು. ಯಾವಳು ಇವಳು? ನಮ್ಮತ್ತೆ ತಾಗಿ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇದ್ದಾಳೆ. ಯಾರ್ಯಾರ ಋಣ ಎಲ್ಲೆಲ್ಲಿರುತ್ತೋ ಅಲ್ಲೇ ಆಗೋದು. ದೇವರು ಯಾರ್ಯಾರನ್ನ ಜೋಡಿ ಮಾಡ್ಬೇಕು ಅಂತಿದ್ದಾನೋ ಅದು ಯಾರು ಬದಲಾಯಿಸಕ್ಕಾಗಲ್ಲ ಅದನ್ನ. ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಬಂದಿದ್ಯಾ, 1-2 ದಿವಸ ಇದ್ದೋಗು. ರಮೇಶ ನಾನು ಬಂದ್ರೆ ಸಾಕು, ಎಷ್ಟು ಖುಷಿ ಪಡೋನು, ನನ್ನ ಜೊತೆ ಹೆಂಗ್ ಆಟ ಆಡೋನು. ಆದ್ರೆ ಮದ್ವೆ ಆಗಕ್ ಮಾತ್ರನ ನಾನು ಇಷ್ಟಪಡ್ಲಿಲ್ಲ, ಬೇರೆಯವಳನ್ನ ಮದ್ವೆ ಮಾಡ್ಕೊಂಡಾನೆ ಅವನು. ಈಗೇನಮ್ಮ, ರಮೇಶನ್ಗೆ ಇನ್ನು ಮಕ್ಕಳಾಗಿಲ್ಲ, ನೀನೇ ಮದ್ವೆ ಆಗ್ಬಿಡು. 2ನೇ ಹೆಂಡತಿ ಆಗ್ತೀಯೇನು? ಅಯ್ಯೋ ಅತ್ತೆ, 2ನೇ ಹೆಂಡತಿನ ಪರವಾಗಿಲ್ಲ, ನಿಮಗೋಸ್ಕರ ಮತ್ತೆ ರಮೇಶಗೋಸ್ಕರ ಒಪ್ಕೊಂತೀನಿ. ಆದ್ರೆ ರಮೇಶ ನನ್ನ ಮದ್ವೆ ಆಗಕ್ಕೆ ಒಪ್ಕೊಂತಾನ? ಅದನ್ನ ಹೇಳ್ರಿ ಮೊದ್ಲು. ಅಯ್ಯೋ ಮನೆಯಾಳಿ, ಏನ್ ನನ್ನ ಮನೆ ಹಾಳು ಮಾಡ್ಬೇಕು, ನನ್ನ ಸಂಸಾರನೇ ಹಾಳು ಮಾಡ್ಬೇಕು ಅಂತ ಬಂದಿರೋ ಕಾಣ್ತಾಳೆ ಇವಳು. ಯಾವಳನ ಮೊದ್ಲು ವಿಚಾರಿಸ್ಬೇಕು ಇರು, ಯಾವಳು ಇವಳು ಅಂತಾನ. ಅತ್ತೆ ಅತ್ತೆ, ಯಾರಿವರು? ಯಾವ್ರು ಇವುದು? ಇವಳು ನಮ್ಮ ಮನೆಯವ್ರಿದ್ರಲ್ಲ, ನಿಮ್ಮ ಮಾವ ಇದ್ರಲ್ಲ, ನಿಮ್ಮ ಮಾವನ್ ತಂಗಿ ಮಗಳು ಸಂಪಿಗೆ ಅಂತ ಇವಳ ಹೆಸರು. ನಾವೆಲ್ಲನ ಸಂಪು ಅಂತ ಮಾತಾಡಿಸ್ತೀವಿ. ಅಲ್ವೇನೆ ಸಂಪು? ಹೌದು. ಇವ್ರು ಯಾರತ್ತೆ? ಗೊತ್ತಾಗ್ಲಿಲ್ವಲ್ಲ. ನಾನು ರಮೇಶ್ ಅವರ ಹೆಂಡತಿ ರಾಣಿ ಅಂತ ನನ್ನ ಹೆಸರು. ನೀನೇನ ರಮೇಶನ್ ಹೆಂಡತಿ? ಹೌದು, ನಾನೇನೆ. ನಿಮ್ಗೆ ಇಷ್ಟೊಂದು ವಯಸ್ಸಾಗಿರಂಗೈತಿ, ಇನ್ನು ಯಾಕೆ ಮದ್ವೆ ಆಗಿಲ್ಲ? ಆದಷ್ಟು ಬೇಗ ಮದ್ವೆ ಆಗ್ರಿ. ಹೆಣ್ಮಕ್ಳು ಬೇಗ ಮದ್ವೆ ಆಗ್ಬಿಡ್ಬೇಕು, 30 ವರ್ಷ ತನಕ ಕಾಯ್ಬಾರ್ದು. ನನಗೇನು ಅಷ್ಟೇನು ವಯಸ್ಸಾಗಿಲ್ಲ ರಾಣಿ, ನಿಂಗಿನ್ನ 1-2 ವರ್ಷ ದೊಡ್ಡವಳು ಅಷ್ಟೇನೆ. ರಮೇಶನು ನಾನು ಒಂದೇ ವಯಸ್ಸು. ಗೊತ್ತಾ, ನಾವಿಬ್ರು ಚಿಕ್ಕ ವಯಸ್ಸಿಂದನ ಜೊತೆಗೆ ಆಟ ಆಡ್ಕೊಂಡು ಬೆಳೆದಿರೋದು. ಗೊತ್ತಾಗ್ತೈತಿ ನೀವು ಮಾತಾಡೋ ಇದ್ರಲ್ಲೇನೆ ನೀವೆಷ್ಟು ಕ್ಲೋಸು ಅಂತ ನಮ್ಮ ಮನೆಯವ್ರಿಗೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನನ್ನ ಮಾತಲ್ಲಿ ಅರ್ಥ ಮಾಡ್ಕೊಂಡಿದ್ಯಲ್ಲ ನೀನು. ಮತ್ತೆ ಅರ್ಥ ಮಾಡ್ಕೊಂಡಿದ್ರೆ ಮತ್ತೆ ಅನರ್ಥ ಆಗ್ಬಿಡುತ್ತೆ, ನಮ್ ಜೀವನನೇ ಹಾಳಾಗೋಗುತ್ತಲ್ಲ. ಅದಕ್ಕೇನೆ ಕುತ್ಕ ಬರೀ ರಾಣಿ, ಬಾ ಕುಕ್ಕ ಬಾ. ಎಲ್ಲಿ ನಿನ್ ಗಂಡ ರಮೇಶ್ ಬರ್ಲಿಲ್ವ ಇನ್ನೇನ? ಇಲ್ಲ, ಅವರು ಕೆಲ್ಸಕ್ಕೆ ಹೋಗ್ಯವ್ರಿ, ಬರಲ್ಲ ಇನ್ನು ಸಾಯಂಕಾಲ ತಕನ. ನೀವ್ ಯಾವಾಗ ಹೋಗ್ತೀರಾ? ಅಲ್ಲ, ಈಗ ತಾನೇ ಬಂದು
ಬಂದು ಕುತ್ಕೊಂಡಿದ್ದೀನಿ. ಯಾವಾಗ ಹೋಗ್ತೀರಾ ಅಂತ ಕೇಳ್ತಾ ಇದೆಯಲ್ಲ ರಾಣಿ. ಒಂದು ವಾರ ತಿಂಗಳು ಇದ್ದೋಗು ಅಂತ ಹೇಳದ್ ಬಿಟ್ಟು ಒಂದ್ ತಿಂಗಳು ಇದ್ದೋದ್ರೆ ಅಷ್ಟೇನೆ ನಮ್ಮ ಸಂಸಾರನೇ ಹಾಳು ಮಾಡ್ಬಿಡ್ತಾಳೆ. ಇಂಥವಳೇನ ಇಡ್ತಾವಳೇನಾದ್ರೂ ನಮ್ಮ ಮನೆಯಾಗೆ ತಿಂಗಳ ಗಟ್ಲೆ ಇಕ್ಕೇನ್ರಿ. ಹಸಿ ಕೆಟ್ಟಾಳು. ಒಂದ್ ತಿಂಗಳು ಇರ್ತಾಳಂತೆ. ತಿಂಗಳು. ಅಯ್ಯೋ ಸಂಪು, ಒಂದ್ ತಿಂಗಳಲ್ಲಿದ್ರೆ 2 ತಿಂಗಳು ಇದ್ದೋಗು. ನಿನ್ಗೆ ಯಾರು ಬೇಡ ಅಂತಾರೆ ಹೇಳು? ಸರಿ ಇರು, ನಿನ್ಗೆ ಕಾಪಿ ಕಾಸ್ಕೊಂಬತ್ತೀನಿ. ಕುಕ್ಕಂಡಿರು. ರಾಣಿ ತಾಗೆ ಮಾತಾಡ್ತಾ ಇರು. ರಾಣಿ ಕುಕ್ಕಂಡು ಮಾತಾಡ್ತಾ ಇರು. ಕಾಪಿ ಕಾಸ್ಕೊಂಬತ್ತೀನಿ. ಸರಿ ಅತ್ತೆ, ನೀನು ಕಾಸ್ಕೊಂಬ, ನಾನು ರಾಣಿನೂ ಮಾತಾಡ್ತಿರ್ತೀವಿ. ಅಷ್ಟೊತ್ತಿಗೆ ರಮೇಶನು ಬರ್ತಾನೆ. ರಾಣಿ ಬಾ, ರಾಣಿ ಕೂತ್ಕೋ ಬಾ, ಮಾತಾಡೋಣ ಇಬ್ರು. ಅಪರೂಪಕ್ಕೆ ಸಿಕ್ಕಿದೀವಿ. ಮದ್ವೆಗಂತೂ ನೀವು ಕರೀಲಿಲ್ಲ. ಈಗ್ಲಾದ್ರೂ ಬಂದಿದ್ದೀನಲ್ಲ, ಬಾ ಮಾತಾಡೋಣ ಕೂತ್ಕೊಂಡು. ನಾನು ನೀನು ಒಂಥರ ಅಕ್ಕ ತಂಗಿರಿದ್ದಂಗೆ. ಬಾ ರಾಣಿ, ನಿನ್ನೆ ಕರಿತಾ ಇರೋದು, ಕೂತ್ಕೊಳ್ಳೆ. ಯಾಕೆ ರಾಣಿ ಸಪ್ಪೋಗಿದೀಯಾ? ಅಯ್ಯೋ, ಒಂದ್ ಸ್ವಲ್ಪ ನಗ್ಬಾರ್ದಾ? ಮಕ್ಕ ಗಂಟಿಕೊಂಡಿದೀಯಾ? ಏನಾಯ್ತು? ಏನೋ ರಮೇಶನ್ ಕೂಡ ಜಗಳ ಮಾಡ್ಕೊಂಡ? ಅಯ್ಯೋ ಅಂತದೇನು ಇಲ್ಲ, ನಾವು ಚೆನ್ನಾಗೇ ಇದೀವಿ ಗಂಡ ಹೆಂಡತಿ. ಅದ್ ಸರಿ, ನೀವು ಯಾವೂರು? ನಮ್ದು ಇಲ್ಲೇ ಕೊಡಗೇನಹಳ್ಳಿ. ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಅದ್ ಸರಿ, ನೀವು ಎಷ್ಟು ಜನ ಮಕ್ಕಳು? ನೀವು ಯಾವಾಗ್ಲೂ ನಮ್ಮ ಮನೆಯವ್ರ ಜೊತೆ ಇರ್ತಿದ್ರಾ ಚಿಕ್ಕ ವಯಸ್ಸಿಗಿದ್ದಾಗ? ಚಿಕ್ಕ ವಯಸ್ಸಾಗಲ್ಲ, ದೊಡ್ಡೋಳಾದ್ರು ಅಷ್ಟೇನೆ. ಯಾವಾಗ್ಲೂ ನಾನು ರಮೇಶನು ಜೊತೆಗೆ ಆಟ ಆಡ್ತಿದ್ವಿ. ರಾಜ ಬಂದ್ರೆ ಸಾಕು, ಅವ್ನು ನಮ್ಮೂರಿಗೆ ಬರೋನು, ಇಲ್ಲಾಂದ್ರೆ ನಾನು ಅವ್ರ ಊರಿಗೆ ಹೋಗ್ಬಿಡ್ತಿದ್ದೆ. ಮರ್ಕೋತಿ ಆಟ, ಚಿನ್ನಿ ದಾಂಡು, ಅದು ಇದು ಎಲ್ಲ ಆಡ್ತಿದ್ದೆ. ನಾನು ಗಂಡ್ ಮಕ್ಳು ಜೊತೆಗೆ ಆಡ್ತಿದ್ದೆ ನಾನು ಜಾಸ್ತಿ. ರಮೇಶ ಅಂತನು ನನ್ನ ಬಿಟ್ಟಿರ್ತಾನೇ ಇರ್ಲಿಲ್ಲ. ಅದ್ ಹೆಂಗ್ ನಿನ್ ಮದ್ವೆ ಆದ್ನೋ ಏನೋ ಗೊತ್ತಿಲ್ಲ. ಆಗ ರಮೇಶ ಬಂದೇನು? ಸಂಪು, ಯಾವಾಗ ಬಂದೆ ಸಂಪು? ಅಯ್ಯೋ, ನೀನ್ ನೋಡಿ ಎಷ್ಟು ವರ್ಷ ಆಯ್ತು. ನಮ್ಮೂರ್ ಕಡೆಗೆ ಬರೋದೇ ಬಿಟ್ಬಿಟ್ಟಿದ್ಯಾ? ಅಯ್ಯಯ್ಯೋ, ನೀನ್ ನೋಡಿ ನನಗಂತೂ ತುಂಬಾ ಸಂತೋಷ ಆಗ್ತೈತಿ. ಎಷ್ಟೊಂದು ವರ್ಷ ಆಗಿತ್ತು ನಿನ್ನ ನೋಡಿ. ಚೆನ್ನಾಗಿದ್ಯಾ ಸಂಪು? ರಮೇಶ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಅಲ್ಲ, ಅಂತೂ ಇಂತೂ ನನ್ನ ಅಷ್ಟು ಇಷ್ಟ ಪಡ್ತಿದ್ದೆ. ಆದ್ರೆ ಕೊನೆಗೆ ನನಗೆ ಕೈ ಕೊಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಡ್ಬಿಟ್ಟಲ್ಲ ನೀನು. ಏನ್ ಮಾಡೋದು ಸಂಪು? ಅವಾಗ ನೀನ್ ನನ್ ಕೂಡ ಜಗಳ ಮಾಡ್ಕೊಂಡು ಅದೇ ಹೋದೆ. ಅದಕ್ಕೆ ನಿನ್ಗೆ ನನ್ ಕಂಡ್ರೆ ಇಷ್ಟ ಇಲ್ವೇನೋ ಅಂತನ ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಕೊನೆಗೆ ರಾಣಿ ಸಿಕ್ಕಿದ್ಲು. ಅದಕ್ಕೆ ಅವಳು ನಾನು ಇಷ್ಟಪಟ್ಲು, ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನಾನು ನಿನ್ನೆ ಮದುವೆ ಮಾಡ್ಕೋಬೇಕಿತ್ತು ಅಂತನ. ಏನ್ ಮಾಡೋದು, ಟೈಮು ಮೀರೋಗ್ಬಿಟ್ಟಿತ್ತು. ಅದಕ್ಕೆ ಹೆಂಗೋ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇವರಿಬ್ರು ಮೊದ್ಲೇನೆ ಪ್ರೀತಿಸ್ತಿದ್ರ ಅಥವಾ ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಹಿಂಗ್ ಮಾತಾಡ್ತಾ ಇದಾರೆ ಇವರಿಬ್ರು. ಅಯ್ಯಯ್ಯೋ, ಅಲ್ಲ ಇವರಿಬ್ರು ಅತ್ತೆ ಮಗ ಮಾವನ ಮಗಳು ತರ ಮಾತಾಡ್ತಿಲ್ಲ, ಲವರ್ಸ್ ತರ ಮಾತಾಡ್ತಾ ಇದಾರಲ್ಲಪ್ಪ. ಲವ್ ಮಾಡಿ ಬ್ರೇಕಪ್ ಆಗಿ ಮತ್ತೆ ಸಿಗ್ತಾರಲ್ಲ ಲವರ್ಸ್, ಆ ತರ ಮಾತಾಡ್ತಾ ಇದಾರೆ. ಅಯ್ಯೋ, ನನಗಂತೂ ಇದನ್ನ 2 ಕಣ್ಣಿಂದ ನೋಡಕ್ಕೆ ಆಗ್ತಾ ಇಲ್ಲ. ನೀನೇನೆ ಮತ್ತೆ ನನ್ನ ಮಾತಾಡ್ಸಕ್ ನಮ್ಮೂರಿಗೆ ಬತ್ತೀಯಾ ಅಂತ ತಿಳ್ಕೊಂಡೆ, ಆದ್ರೆ ಬರ್ಲಿಲ್ಲ. ನೀನ್ ಆಲೇನೆ ಮದ್ವೆ ಆಗ್ಬಿಟ್ಟಿದ್ದೆ. ಅದಕ್ಕೆ ನಿನ್ ಮೇಲೆ ಸಿಟ್ಟಿಂದನ ಇಷ್ಟು ವರ್ಷನ ಬರ್ಲಿಲ್ಲ ನಾನು, 2 ವರ್ಷದಿಂದನ. ಈಗೇನೋ ನೆನಪಾಯ್ತು, ಮಾತಾಡ್ಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಹೌದಾ? ನೀನ್ ನೋಡಿ ನನಗೂ ತುಂಬಾ ಸಂತೋಷ ಆಯ್ತು ಸಂಪು. ರೀ ಸಾಕು, ಕೈ ಬಿಡ್ರಿ. ರಾಣಿ, ನೀನ್ ಯಾವಾಗ್ಲೇ ಬಂದೆ? ಅವಾಗ ಬಂದೆ. ಇದೇನ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ನೀವು ಬಂದಾಗ ನಾನು ಈಗ ಇವಳು ಜೊತೆ ಕೂತ್ಕೊಂಡೆ ಮಾತಾಡ್ತಾ ಇದೀವಿ. ನಿಮ್ ಕಣ್ಣಿಗೆ ನಾನು ಕಾಣಿಸ್ಲಿಲ್ವಾ? ಹೌದಾ? ಅಯ್ಯೋ, ನನಗೆ ಸಂಪಿಗೆ ನೋಡಿದ ಖುಷಿಗೆ ಬೇರೆ ಏನು ಕಾಣಿಸ್ಲಿಲ್ಲ. ಅದಕ್ಕೆ ಹಿಂಗ್ ಕೇಳ್ದೆ. ನಾನು ನೋಡ್ಲೇ ಇಲ್ಲ. ನೀನೆಲ್ಲ ಇವಾಗ ಬಂದಿದೀಯೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನು ಇಲ್ಲೇ ಕುಂತಿದ್ದ. ಅಯ್ಯೋ, ನನ್ನ ಕಣ್ಣಿಗೆ ನೀನ್ ಬೀಳಲೇ ಇಲ್ಲ. ಹೆಂಗ್ ಬೀಳ್ತೀನಿ ಹೇಳ್ರಿ ನಿಮ್ ಕಣ್ಣಿಗೆ? ಅತ್ತೆ ಮಗಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಐತೆ. ಹಂಗಿದ್ಮೇಲೆ ಎಂಟಿಯಲ್ಲಿ ಕಣ್ಣಿಗೆ ಕಾಣಿಸ್ತಾ ನಿಮಗೆ? ಹೋಗ್ಲಿ ಬಿಡೆ ರಾಣಿ, ಬೇಜಾರು ಮಾಡ್ಕೋಬೇಡ. ಇವಳನ್ನ ನೋಡಿ ತುಂಬಾ ವರ್ಷ ಆಯ್ತು ಅಲ್ವಾ? ಅದಕ್ಕೆ ಆ ಖುಷಿಗೆ ನಾನು ಬೇರೆ ಏನು ನೋಡಕ್ಕೆ ಹೋಗ್ಲಿಲ್ಲ. ಬಿಡು, ಹೋಗ್ಲಿ. ಇವಳಿಗೋಸ್ಕರನ ಇವತ್ತು ಏನಾದ್ರೂ ವಿಶೇಷವಾಗಿ ಏನಾನ ಒಬ್ಬಟ್ಟು ಏನಾನ ಮಾಡು. ಸಾಯಂಕಾಲಕ್ಕೆ ಎಲ್ಲನ ಬೆಳಕಾಳು ಬೆಲ್ಲ ಏನೇನ್ ಬೇಕು ಹೇಳು, ಎಲ್ಲ ತಂದ್ಕೊಡ್ತೀನಿ. ಅಯ್ಯೋ ರಮೇಶ, ನಾನೇನೇನು ಇವತ್ತೇ ಹೋಗ್ತೀನಿ ಅನ್ಕೊಂಡು ತಿಳ್ಕೊಂಡಿದ್ಯಾ? ಇನ್ನೊಂದ್ ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ಹೋಗ್ಬೇಕಾದ್ರೆ ಎಲ್ಲ ಮಾಡುವಂತೆ ಬಿಡು. ಜಾಸ್ತಿ ವರ್ಷ ಆದ್ಮೇಲೆ ಬಂದಿದ್ಯಲ್ಲ, ಅದಕ್ಕೆ ಇವತ್ತು ನಮ್ಗೊಂಥರ ಹಬ್ಬ ಇದ್ದಂಗೆನೆ. ನೀನ್ ನೋಡಿ ನನಗಂತೂ ತುಂಬಾ ಸಂತೋಷ ಆಯ್ತು ಸಂಪಿಗೆ. ಇನ್ನು ಜಾಸ್ತಿ ಸಂತೋಷ ಪಡಕ್ ಹೋಗ್ಬೇಡ್ರಿ, ಆಮೇಲೆ ಎದೆ ಹೊಡ್ಕೊಂಡು ಏನಾನ ಆದ್ಗಿದತ್ತೆ ಹೆಚ್ಚು ಕಮ್ಮಿ. ಅಣಿ ಸುಮ್ನಿರು, ಹಂಗೆಲ್ಲ ಅಪ್ಶಕನದ ಮಾತಾಡ್ಬೇಡ. ಅವ್ನಿಗೇನಾದ್ರು ಅಂತ ತೊಂದ್ರೆ ಬಂದನು ನಾನ್ ಇರ್ಬೇಕಾದ್ರೆ ಯಾವ ತೊಂದ್ರೆನು ಬರಕ್ಕೆ ಹತ್ರಕ್ ಬರಕ್ಕೂ ಬಿಡೋದೇ ಇಲ್ಲ. ಸರಿಯಾಗಿ ಹೇಳ್ದೆ ಕಣೆ ಸಂಪಿಗೆ. ತಗ ಟೀ ಕುಡಿ. ಇದನ್ನೆಲ್ಲ ನೋಡ್ತಿದ್ರೆ ನನ್ ಗಂಡ ಆದಷ್ಟು ಬೇಗ ಇವಳು ಮದ್ವೆ ಆಗಿ ನನಗ್ ಸೌತಿ ತರ್ತಾನೋ ಏನೋ ಅಂತ ಅನ್ನಿಸ್ತೈತೆ. ಅಯ್ಯಯ್ಯೋ, ಆ ತರ ಮಾತ್ರ ಆಗ್ಬಾರ್ದಪ್ಪ ದೇವ್ರೇ.